ಬೈಬಲ್ ಪ್ರಕಾರ ಉಜ್ಜೀವನ ಅಂದರೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ದೇವರು ತನ್ನ ಜನರನ್ನ, ಪಾಪದಲ್ಲಿರುವವರನ್ನ ಪಶ್ಚಾತ್ತಾಪ ಪಟ್ಟು ಅವರು ದೇವರ ಕಡೆ ತಿರುಗಿಕೊಂಡು ಪುನಃ ಯೇಸುವಿನ ಪ್ರೀತಿ ಕಡೆಗೆ, ಯೇಸುವಿನ ಮಾರ್ಗದರ್ಶನದಲ್ಲಿ ನಡೆಯುವುದೇ ಎಂಬುದಾಗಿ ಕರೀತಾರೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತು ಈ ಉಜ್ಜೀವನ ಇಲ್ಲೆಲ್ಲರಿಗೆ ಬರಕ್ಕಿದೆ ಪ್ರಿಯರೇ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಮಾಡುವಂಥ ಕೆಲಸದಲ್ಲಿ. ಆಮೇನ್. ದೇವರು ಇವತ್ತು ಮಾತಾಡಕ್ಕಿದ್ದಾನೆ ಪ್ರಿಯರೇ. ನಾನು ನಿಜವಾಗಿ ಹೇಳ್ತೇನೆ, ಇವತ್ತು ನೀವು ಹಾಗೆ ಹೋಗೋದಿಲ್ಲ. ಇವತ್ತು ಇಲ್ಲಿಂದ ಒಂದು ಹೊಂದಿಕೊಂಡು ಹೋಗ್ತೇನೆ. ಹಲ್ಲೆಲೂಯಾ. ಇಲ್ಲಿಂದ ಒಂದು ಇದು ಎಲ್ಲರಿಗೆ ರಿವೈವಲ್ ಆಗುವಂಥದ್ದಾಗಿದೆ. ಸಭೆಗೆ, ನಿಮಗೆ, ಕುಟುಂಬಕ್ಕೆ. ಹಲ್ಲೆಲೂಯಾ. ಮತ್ತು ನೀವು ಮಾಡುವಂಥ ಕೆಲಸಕ್ಕೆ, ಎವ್ರಿ ಸರ್ಕಮ್ಟೇಷನ್, ಆಮೇಲೆ ಎಲ್ಲ ಒಂದು ಭಾಗದಲ್ಲಿ ಪುನಃ ಸ್ಥಾಪನೆ ಆಗಕ್ಕಿದೆ. ಹಲ್ಲೆಲೂಯಾ. ನಮ್ಮ ದೇವರು ಪುನಃ ಸ್ಥಾಪನೆ ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ನಮ್ಮ ದೇವರು ಪುನಃ ಸ್ಥಾಪನೆ ಮಾಡುವಂಥ ದೇವರಾಗಿದ್ದಾನೆ. ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಾರನು 85:6 ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತದೆ, ನಿನ್ನ ಜನರು ನಿನ್ನಲ್ಲಿ ಸಂತೋಷ ಪಡುವಂತೆ ನೀನು ನಮ್ಮನ್ನು ಪುನಃ ಜೀವಗೊಳಿಸುವುದಿಲ್ಲವೋ. ಇನ್ನೊಂದು ಸಾರಿ ಹೇಳ್ತೇನೆ ನೋಡ್ರಿ. ಕೀರ್ತನೆ 85:6 ವಚನ, ನಿನ್ನ ಜನರು ನಿನ್ನಲ್ಲಿ ಸಂತೋಷ ಪಡುವಂತೆ ನೀನು ನಮ್ಮನ್ನು ಪುನಃ ಜೀವಿಸಗೊಳಿಸುವುದಿಲ್ಲವೋ. ಅಂದರೆ ನಿನ್ನ ಜನರು ದೇವರಲ್ಲಿ ಸಂತೋಷ ಪಡುವಂತೆ, ಅವರ ಎಲ್ಲವನ್ನ ಬಾಧೆಯನ್ನು ನೀಗಿಸಿ ಪುನಃ ಸಂತೋಷ ಪಡುವಂತೆ ನೀನು ಮಾಡೋದಿಲ್ಲವೋ ಎಂಬುದಾಗಿ ಯಾರು ಹೇಳ್ರಿ? ನಿನ್ನ ಜನರು. ಹೇಳ್ರಿ, ನಿನ್ನ ಜನರು ಪುನಃ ಸಂತೋಷ ಪಡುವಂತೆ ನೀನು ಅವರಿಗೆ ಏನು ಮಾಡೋದಿಲ್ಲ? ಸಂತೋಷ ಪಡುವಂತೆ ಪುನರ್ಜೀವಿಸಗೊಳಿಸುವುದಿಲ್ಲವೋ ಅಂತ. ಅಂದರೆ ನಿನ್ನ ಜನರು ಏನಾಗಿದ್ದಾರೆ? ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ ಹೋಗ್ತಿದ್ದಾರೆ. ಅವರನ್ನು ಪುನಃ ಸ್ಥಾಪಿಸೋದಿಲ್ಲವೋ ಎಂಬುದಾಗಿ ಒಬ್ಬನಿಗೆ ಕೇಳ್ಕೊಳ್ತಿದ್ದಾನೆ. ಇದರಲ್ಲೇ ಯಾಕೆ ಹಾಗೆ ಕೇಳಿಕೊಂಡ ಗೊತ್ತಾದ ವ್ಯಕ್ತಿ? ಬೈಬಲಲ್ಲಿ ನಾವು ಅನೇಕ ಸಾರಿ ನಾವು ನೋಡ್ತೇವೆ, ದೇವರು ಪುನಃ ಸ್ಥಾಪನೆಗೊಳಿಸಿದ ಜನರನ್ನ. ಬಂಧನದಲ್ಲಿದ್ದ ದೇವರು ಬಿಡುಗಡೆ ಮಾಡಿದ್ದಾನೆ, ರೋಗದಲ್ಲಿದ್ದವರಿಗೆ ಸ್ವಸ್ಥತೆ ಮಾಡಿದ್ದಾನೆ, ಕಷ್ಟದಲ್ಲಿದ್ದವರಿಗೆ ಬಿಡುಗಡೆ ಮಾಡಿದ್ದಾನೆ. ಅನೇಕ ನಾವು ಬೈಬಲಲ್ಲಿ ನೋಡ್ತೇವೆ. ಅದರಲ್ಲಿ ಒಂದು ನಿಮಗೆ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಯೆರೆಮೀಯನ ಬರೆದ ಪುಸ್ತಕದಲ್ಲಿ 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಇವು 2 ಚಾಪ್ಟರಲ್ಲಿ ಏನಿದೆ ಗೊತ್ತಾ? ಇಸ್ರಾಯೇಲರು ದೇವರಿಂದ ಹಿಂತಿರುಗಿ ಹೋಗ್ತಾರೆ ಪ್ರಿಯರೇ. ಯಾರಿಂದ ಹೇಳ್ರಿ? ದೇವರಿಂದ. ಇಸ್ರಾಯೇಲರು ಯಾರು ಗೊತ್ತಾ? ಇಸ್ರಾಯೇಲರು ದೇವ ಜನರು, ದೇವರು ಆರಿಸಲ್ಪಟ್ಟಂಥ ಜನರು. ಇಸ್ರಾಯೇಲ್ ಯಾರು ಅಂದರೆ ದೇವರು ಅಪಾಯಿಂಟ್ ಮಾಡಿದಂಥ ಜನರು. ಇಸ್ರಾಯೇಲ್ ಯಾರು ಅಂದರೆ ವಾಗ್ದಾನವನ್ನು ಹೊಂದಿದಂಥ ಜನರು. ಇಸ್ರಾಯೇಲ್ ಯಾರು ಅಂತ ಹೇಳಿದರೆ ದೇವರ ಅದ್ಭುತವನ್ನು ನೋಡಿದಂಥ ಜನರು. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಬಂಧನದಲ್ಲಿ ಇರಬೇಕಾಯ್ತು ಅಂತ ಹೇಳಿದರೆ 400 ವರ್ಷ ಅವರು ಬಂಧನದಲ್ಲಿದ್ದರು. ಎಷ್ಟು ವರ್ಷ ಹೇಳ್ರಿ? 400 ವರ್ಷ, 400 ಇಯರ್ಸು ಅವ್ರು ಏನಾಗಿದ್ದರು ಗೊತ್ತಾ? ಬಾನಸದಲ್ಲಿದ್ದರು. ಬಾನಸದಲ್ಲಿರುವ ಎಂಥ ಬಾನಸ ಅಂದರೆ ಬಂಧನ ಅಂದರೆ ಗೊತ್ತಾ? ಸಾಧಾರಣವಾದಂಥ ಬಂಧನ ಅಲ್ಲ. ಅವರು ಯೋಚನೆ ಮಾಡೋದಕ್ಕೂ ಕೂಡ ಸಮಯ ಇದ್ದಿಲ್ಲ. ಯೋಚನೆ ಮಾಡೋದಕ್ಕೂ ಕೂಡ ಅವರಿಗೆ ಸಮಯ ಕೊಡ್ತಿದ್ದಿಲ್ಲ. ಅಲ್ಲಿದ್ದ ವ್ಯಕ್ತಿ, ಅಲ್ಲಿದ್ದ ರಾಜ ಅವರನ್ನು ಅಷ್ಟು ಕೆಲಸವನ್ನು ಮಾಡಿಸಿ ಅವರಿಂದ ಕೆಲಸವನ್ನು ತೆಗೆದುಕೊಳ್ತಾ ಇದ್ದ. ಅವರಿಗೆ ಕೆಲಸ ತೆಗೆದುಕೊಳ್ಳುತ್ತಿದ್ದ. ಎಷ್ಟು ಕೆಲಸ ಮನುಷ್ಯ ಎಷ್ಟು ಅವರ್ ಕೆಲಸ ಮಾಡ್ಬೋದು? 6 hours, 4 hours, 9 hours, 12 hours. ಕರೆಕ್ಟ್ ಅಲ್ಲ? ಅವರಿಗೆ ನಿದ್ದೆ ಮಾಡದ ಹಾಗೆ, ನಿದ್ದೆ ಕೂಡ ಮಾಡಿಸಿಬಿಡಿಸದ ಹಾಗೆ, ಅವ್ರ ನಿದ್ದೆಗೂ ಸಮಯ ಇಲ್ಲದಂಗೆ, ಅವ್ರ ಯೋಚನೆಗೂ ಸಮಯ ಇಲ್ಲದಂಗೆ ಅವರನ್ನು ದುಡಿಸ್ತಾ ಇದ್ದ. ಅಂದರೆ ವ್ಯಕ್ತಿ ಹೆಂಗಾಗ್ತಾನೆ ಹೇಳ್ರಿ? ಮತ್ತೆ ಏನು ಆಫೀಸಲ್ಲಿ ಕುತ್ಕೊಂಡು ಬರೆಯೋದಲ್ಲ, ಇಟ್ಟಂಗಿ ಮಾಡೋದು ನೋಡಿದರೆ ನೀವು? ಆ ರಾತ್ರಿ ಹಗಲು ಅವರನ್ನ ಬಿಟ್ಟಿ ಕೆಲಸವನ್ನ ಮಾಡಿಸೋದ್ರಲ್ಲಿ ಒಬ್ಬ ರಾಜ್ಯನ ಅವರನ್ನು ಏನು ಮಾಡಿದ್ರು ಗೊತ್ತಾ? ಒಂದು ಗುಂಪನ್ನ, ಒಂದು ಜನಾಂಗವನ್ನ ಆ ಬಂಧನದಲ್ಲಿ ಅವನು ಇಟ್ಟಿದ್ದ ಪ್ರೇರೆ. ಯಾವ ಬಂಧನದಲ್ಲಿ ಹೇಳ್ರಿ? ಕಷ್ಟದಲ್ಲಿ, ಕೆಲಸದಲ್ಲಿ. ಕೆಲಸ ಕೆಲಸ ಕೆಲಸ. ನಾನೇನು ಹೇಳಕ್ಕಿದ್ದೇನೆ ಗೊತ್ತಾ? ಆ ಎಲ್ಲ ಬಂಧನದಿಂದ ಒಂದು ಸಾರಿ ಏನಾಯ್ತು ಗೊತ್ತಾ? ದೇವರಿಗೆ ಅವರ ನಿಟ್ಟಿಸರು ದೇವರಿಗೆ ಹೋಯ್ತಂತೆ. ಏನು ಹೇಳ್ರಿ? ನಿಟ್ಟಿಸರು ಅಂದ್ರೆ ಗೊತ್ತಾ ನಿಮಗೆ? ನಿಟ್ಟಿಸರು ಅಂದ್ರೆ ಎಲ್ಲ ಆಗಿ ಅಪ್ಪ ಮಾಡಕ್ಕೆ ಆಗದೆ ಇದ್ದಾಗ ಯಾಕನ ಅಂತ ಅಂತೀವಲ್ಲ, ಇದು ಯಾವ ಕನ ಇದು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅವರು ಎಲ್ಲ ಜನರು ಏನಾದರೂ ಗೊತ್ತಾ? ನಿಟ್ಟಿಸರು ಬಿಡ್ತಾ ಇದ್ದಾರೆ. ಅವರ ನಿಟ್ಟಿಸರು ದೇವರಿಗೆ ಮುಟ್ಟಿತಂತೆ. ಯಾರಿಗೆ ಮುಟ್ಟಿದ್ದು ಹೇಳ್ರಿ? ದೇವರಿಗೆ ಮುಟ್ಟಿದರೆ ಏನಾಗ್ತದೆ? ಜೀವನದ ಇನ್ನೊಂದು ಕಾರ್ಯ ಏನು ಗೊತ್ತಾ? ದೇವರು ತನ್ನ ಜನರನ್ನ ಭೇಟಿ ಕೊಡುವಂಥದ್ದು.
ದೇವರು ತನ್ನ ಜನರನ್ನ ಬಳಿಗೆ ಬರುವಂಥದ್ದಾಗಿದೆ. ಹಲ್ಲೆಲೂಯ. ಜೀವನದ ಇನ್ನೊಂದೇನೆಂದರೆ ದೇವರು ತನ್ನ ಜನರ ಬಳಿಗೆ ಬರುವುದಕ್ಕೆ ಇಷ್ಟಪಡ್ತಾನೆ. ಆಮೇನ್. ಯಾರ ಬಳಿಗೆ ಬರೋದಕ್ಕೆ ಇಷ್ಟಪಡ್ತಾನೆ ಹೇಳ್ರಿ? ಜನರ ಬಳಿಗೆ ಬಂದು ಜನರಿಂದ ಅಲ್ಲಿಂದ ಹೊರಗಡೆ ತರುವುದೇ ಅದೇ ಉಜ್ಜೀವನ ಪ್ರೇಯರ್. ಹಲ್ಲೆಲೂಯ. ರಿಯಲ್ ರಿವೈವಲ್, ರಿಯಲ್ ರಿಯಲ್ ಉಜ್ಜೀವನ ಯಾಗಂದ್ರೆ ದೇವರು ತನ್ನ ಜನರ ಬಳಿಗೆ ಇಷ್ಟಪಡ್ತಾನೆ. ನಿಮ್ಮ ಬಳಿಗೆ ದೇವರು ಬರೋಕ್ಕೆ ಇಷ್ಟ ಉಂಟಾ? ನಿಮ್ಮ ಬಳಿಗೆ ದೇವರು ಬರೋಕ್ಕೆ ಇಷ್ಟ ಇದ್ದಾನ? ಯಾವ ಸ್ಥಿತಿಯಲ್ಲಿ ದೇವರು ಬಂದ ಗೊತ್ತಾ? ಆ ಇಸ್ರಾಯೇಲ್ ಬಳಿಯಲ್ಲಿ ಅವರು ಇಕ್ಕಟ್ಟಿನಲ್ಲಿ ಇದ್ದಾಗ, ಕಣ್ಣೀರಿನಲ್ಲಿ ಇದ್ದಾಗ, ಬಂಧನದಲ್ಲಿದ್ದಾಗ. ಬಂಧನ ಅಂದರೆ ನಿಮಗೆ ಗೊತ್ತಲ್ಲ, ಬಂಧನ ಅಂದರೆ ನಿಮಗೆ ನಮ್ಮ ಸಮಯಕ್ಕೆ ತಕ್ಕಂತೆ ಕೆಲಸ ಅಲ್ಲ, ಅವರು ಹೇಳಿದ ಸಮಯಕ್ಕೆ ನಾವು ಕೆಲಸ ಮಾಡೋದೇ ಅದೇ ಬಂಧನ. ಎಕ್ಸಾಂಪಲ್ ಆಗಿ ನಿಮ್ಮೆಲ್ಲರಿಗೆ ನಾನು ತಿಳಿಸ್ತೇನೆ. ಎಕ್ಸಾಂಪಲ್ ಆಗಿ ಅದು ಯಾವುದೇ ಬಂಧನ ಆಗಿರ್ಬೋದು, ಅದು ಎಡಿಕ್ಷನ್ ಆಗಿರ್ಬೋದು. ಎಡಿಕ್ಷನ್ ಮಾಡಬೇಕಂತ ವ್ಯಕ್ತಿ ಮಾಡಲ್ಲ, ಆದರೆ ಎಡಿಕ್ಷನ್ಗೆ ಒಳಗಾಗ್ತಾನೆ. ಕುಡಿಬೇಕಂತ ಕುಡಿಬೇಕಂತ ಕುಡಿಯಲ್ಲ. ಫಸ್ಟು ಒಳ್ಳೇದಕ್ಕಾಗಿ ಅವನು ಎಂಜಾಯ್ಗಾಗಿ ಕುಡಿತಾನೆ. ಆಮೇಲೆ ಆ ಕುಡಿಕತನ ಏನು ಮಾಡ್ತದೆ ಗೊತ್ತಾ? ಅವನನ್ನು ಬಂಧನದಲ್ಲಿ ತೆಗೆದುಕೊಂಡು ಹೋಗ್ತದೆ. ನನ್ನ ಪ್ರಾರಂಭದಲ್ಲಿ ನಾನು ಸಿಗರೇಟ್ ಸೇರ್ತಾ ಇದ್ದೆ. ಯಾವುದಕ್ಕಾಗಿ ಸೇರ್ತಿದ್ದೆ ಗೊತ್ತಾ? ಎಂಜಾಯ್ಗಾಗಿ ಸೇರ್ತಾ ಇದ್ದೆ. ಎಲ್ಲರೂ ಸೇರ್ತಾರ, ಇದು ಸೇರಿದ್ರೆ ಏನಾಗ್ತದಂತ ತಿಳಿದುಕೊಳ್ಳುವುದಕ್ಕಾಗಿ, ಎಂಜಾಯ್ಗಾಗಿ ನಾನು ಅದು ಸೇರ್ತಿದ್ದೆ. ಆಮೇಲೆ ಏನಾಯ್ತು ಗೊತ್ತಾ? ಅದೇ ನನಗೆ ಏನಾಯ್ತು, ಒಂದು ಬಂಧನದಲ್ಲಿ ನನಗೆ ತೆಗೆದುಕೊಂಡು ಹೋಯ್ತು ಪ್ರೇರೆ. ಸಿಗರೇಟು ಮುಂಚೆ ಎಂಜಾಯ್ಗಾಗಿ ಮಾಡ್ತಿದ್ದೆ, ಆಮೇಲೆ ನಾನು ಸಿಗರೇಟಿಗೆ ಏನಾದೆ ಬಂಧಿಸಲ್ಪಟ್ಟೆ, ಆಮೇಲೆ ಪಾಪಕ್ಕೆ ಬಂಧಿಸಲ್ಪಟ್ಟೆ, ಆಮೇಲೆ ಕುಡುಕತನಕ್ಕೆ ಬಂಧಿಸಲ್ಪಟ್ಟೆ. ಹೀಗೆ ನಾನಾ ವಿಧಾನದಲ್ಲಿ ನಂದು ಹೇಳ್ತಿದ್ದೇನೆ, ನಾನು ನಿಮ್ಮದು ಕೂಡ ಇದೆ. ಹಲ್ಲೆಲೂಯ. ಅನೇಕ ರೀತಿ ಅದಕ್ಕೆ ಬಂಧನ ಅಂತ ಕರೀತಾರೆ. ಯಾವುದಕ್ಕೆ ಬಂಧನ ಅಂತ ಕರೀತಾರೆ ಹೇಳ್ರಿ? ಬಂಧನ ಅಂದ್ರೆ ಯಾವುದು ನಾವು ಮಾಡಬಾರ್ದು ಅಂತ ಮಾಡ್ತೇವಲ್ಲ, ಅದೇ ಬಂಧನ ಪ್ರಿಯರೇ. ಇವತ್ತು ಅನೇಕ ಜನರು ಎದರಲ್ಲಿ ಬಂಧಿಸಲ್ಪಟ್ಟಿದ್ದಾರೆ ಗೊತ್ತಾ? ರೀಲ್ಸ್ ಅಲ್ಲಿ ಬಂಧನದಲ್ಲಿ ಒಳಗಾಗಿದ್ದಾರೆ, ಇಂಟರ್ನೆಟ್ ಇದರಲ್ಲಿ ಒಳಗಾಗಿದ್ದಾರೆ, ಅನೇಕರು ಪಾಪದಲ್ಲಿ ಒಳಗಾಗಿದ್ದಾರೆ, ಅನೇಕರು ಸುಳ್ಳಿಗೆ ಬಂಧನದಲ್ಲಿ ಇದ್ದಾರೆ, ಅನೇಕರು ಜಗಳಕ್ಕೆ ಜಗಳದ ಬಂಧನದಲ್ಲಿ ಇದ್ದಾರೆ, ಅನೇಕರು ಸಾಲದ ಬಂಧನದಲ್ಲಿದ್ದಾರೆ, ಅನೇಕರು ಇಲ್ಲದಂತೆ ಬಂಧನದಲ್ಲಿದ್ದಾರೆ. ಅಂದ್ರೆ ಆಶೀರ್ವಾದ ಇಲ್ಲದೆ ಇರುವಂತ ಬಂಧನದಲ್ಲಿ ಇದಕ್ಕೆ ಬಂಧನ ಅಂತ ಕರೀತಾರೆ ಪ್ರಿಯರೇ. ಹಲ್ಲೆಲೂಯ. ಅರ್ಥ ಆಗ್ತಿದೆ ಅಲ್ಲ ನಿಮ್ಗೆ? ಅರ್ಥ ಆಗ್ತಿದೆ ಅಲ್ವಾ? ಬಂಧನ ಅಂತ ಕರೆಯೋದಕ್ಕೆ ಏನಂದ್ರೆ, ನಾವು ಸಂತೋಷ ಪಟ್ಟು ಮಾಡೋದಕ್ಕೆ ಅದಕ್ಕೆ ಬಂಧನ ಅಂತ ಕರೆಯಲ್ಲ, ಆದರೆ ನಮ್ಮನ್ನು ಅದು ಆಳ್ವಿಕೆ ಮಾಡ್ತದಲ್ಲ, ಅದಕ್ಕೆ ಬಂಧನ. ಹಲ್ಲೆಲೂಯ. ಈಗ ಯಾವುದು ನಮ್ಮೆಲ್ಲ ಹಾವಿ ಮಾಡ್ತದಲ್ಲ, ಅದು ನಮಗೆ ಬಂಧನ ಆಗ್ತದೆ ಪ್ರಿಯರೇ. ಹಲ್ಲೆಲೂಯ. ಮೊಬೈಲ್ ರೀಲ್ಸ್ ನೋಡದೇ ಇರೋಗೆ ನಮಗೆ ಇರೋಕ್ಕಾಗಲ್ಲ. ಕೆಲವರಿಗೆ ಸುಳ್ಳು ಹೇಳದೇ ಇರೋಕ್ಕೆ ಅವ್ರಿಗೆ ಇರೋಕ್ಕಾಗಲ್ಲ. ಕೆಲವರಿಗೆ ಪಾಪ ಮಾಡದೇ ಇರೋಕ್ಕಾಗಲ್ಲ. ಕೆಲವರಿಗೆ ಇನ್ನೊಬ್ಬರ ಬಗ್ಗೆ ಮಾತಾಡದೇ ಇರೋಕ್ಕಾಗಲ್ಲ. ಕೆಲವರಿಗೆ ಅವ್ರು ಬೆಳೀತಾ ಇದ್ರೆ ಇವ್ರು ಅವ್ರ ಬಗ್ಗೆ ಮಾತಾಡೋದು ಅವ್ರಿಗೆ ಇರೋಕ್ಕಾಗಲ್ಲ. ಇವೆಲ್ಲ ಏನು ಗೊತ್ತಾ? ಬಂಧನ. ಹಲ್ಲೆಲೂಯ. ಎರಡು ಬಂಧನ. ಆಶೀರ್ವಾದ ಆಗದೇ ಇರೋದು ಬಂಧನ. ಹಲ್ಲೆಲೂಯ. ಹೀಗೆ ಇಸ್ರಾಯೇಲರು ಅವರು ಆ ಒಂದು ಗುಂಪಿದ ಜನರು. ಅವ್ರು ಯಾರು ಗೊತ್ತಾ? ದೇವರನ್ನು ನಂಬಿದ ಜನರು, ದೇವರ ಆರಿಸಲ್ಪಟ್ಟಂಥ ಜನರು. ಬಂಧನದಲ್ಲಿದ್ದಾಗ ದೇವರು ಅವರನ್ನು ಬಿಡುಗಡೆ ಮಾಡಿದ್ದ. ಆಮೇನ್. ಸಂತೋಷ ಅಲ್ಲ ದೇವರು ಬಿಡುಗಡೆ ಮಾಡೋದು? ದೇವರು ಯಾವತ್ತೂ ಕೂಡ ಏನು ಹೇಳ್ತಾನೆ ಗೊತ್ತಾ? ನನ್ನ ಕಡೆ ತಿರುಗಿಕೋ, ನಾನು ನಿನ್ನನ್ನು ಬಿಡುಗಡೆ ಮಾಡ್ತೇನೆ. ಹಲ್ಲೆಲೂಯ. ನಿನ್ ಬಾ ನನ್ನ ಬಳಿಯಲ್ಲಿ, ನಾನು ನಿನ್ನನ್ನು ಬಿಡುಗಡೆ ಮಾಡ್ತೇನೆ. ಹಲ್ಲೆಲೂಯ. ನಿನ್ ಬಾ ನನ್ನ ಬಳಿಯಲ್ಲಿ, ನಾನು ನಿನ್ನನ್ನು ಬಿಡುಗಡೆ ಮಾಡ್ತೇನೆ. ಹಲ್ಲೆಲೂಯ. ಯೆರೆಮೀಯನ ಬರೆದ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ಏನು ಮಾಡಿದ್ರು ಗೊತ್ತಾ? ದೇವರನ್ನ ಬಿಟ್ಟು ಅವರು ದೇವರನ್ನ ಆರಾಧನೆಯನ್ನ ಮಾಡೋದು ಬಿಟ್ಟು ಹೇಗೆ ಹೇಳಿದನು ಗೊತ್ತಾ? ದೇವರು ಇಸ್ರಾಯೇಲ್ ಹೇಗೆ ಮಾಡಿದಾರಂತ? ಗಂಡ ಹೆಂಡತಿ ಮದುವೆ ಆಗಿ ಹೆಂಡತಿ ಅಂದ್ರೆ ಗಂಡನನ್ನು ಬಿಟ್ಟು ಇನ್ನೊಬ್ಬರ ಜೊತೆ ಹೋಗುವುದಕ್ಕೆ ವ್ಯಭಿಚಾರ ಅಂತ ಕರೀತಾರಲ್ಲ, ಹಾಗೆ ಇಸ್ರಾಯೇಲರಿಗೆ ದೇವರು ಆ ರೀತಿಯಲ್ಲಿ ಹೋಲಿಸಿದ್ದ. ಅಂದ್ರೆ ಅಷ್ಟು ಪಾಪಗಳಿಗೆ ಅವರು ಒಳಗಾಗಿದ್ದಾರೆ ಎಂಬುದಾಗಿ ದೇವರು ಹೋಲಿಸಿದ್ದ. ಮತ್ತೆ ಇನ್ನೊಂದು ಏನು ಮಾಡಿದ್ರು ಗೊತ್ತಾ? ದೇವರನ್ನು ಆರಾಧನೆ ಮಾಡುವುದನ್ನು ಬಿಟ್ಟು ದೇವರು ಇಲ್ಲದೆ ಇರುವುದನ್ನ ಆರಾಧನೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ದೇವರು ಅವರ ಮೇಲೆ ಶಿಕ್ಷೆಯನ್ನ ಕೊಟ್ಟಾಗೂ ಕೂಡ ಅವರು ಅದೇ ರೀತಿಯಲ್ಲಿ ಪುನಃ ಅದೇ ಪಾಪದಲ್ಲಿ, ಪುನಃ ಅದೇ ಕಾರ್ಯದಲ್ಲಿ. ಗೊತ್ತಿತ್ತು ಅವರಿಗೆ ಇದು ಮಾಡಬಾರ್ದು, ಗೊತ್ತಿತ್ತು ಇದು ನಾವು ದೇವರನ್ನು ಬಿಟ್ಟು ನಾವು ಹೋಗ್ತಾ ಇದ್ದೇವಂತ. ಇದರಲ್ಲೇ ಅಂದಾಗ ಇದನ್ನೆಲ್ಲ ಗೊತ್ತಿದ್ದಾಗೂ ಕೂಡ ಅವರು ದೇವರನ್ನ ಏನು ಮಾಡಿದ್ರು ಗೊತ್ತಾ? ಅವರು ದೇವರನ್ನ ಬಿಟ್ಟು ಇಲ್ಲದೆ ಇರುವುದನ್ನು ಮಾಡ್ತಾ ಇದ್ದಾಗಲೂ ಕೂಡ ದೇವರೇನು ಹೇಳಿದ್ರು ಗೊತ್ತಾ? ನೀ ನನ್ನ ಬಳಿಗೆ ಬಾ, ನಾನು ನಿನ್ನನ್ನು ಕ್ಷಮಿಸ್ತೇನೆ.
ಹಲ್ಲೆಲೂಯ. ನೀನು ನನ್ನ ಬಳಿಗೆ ಬಾ, ನಾನು ನಿನ್ನನ್ನು ಕ್ಷಮಿಸ್ತೇನೆ. ಇಲ್ಲೇ ಇದ್ದರೆ ಭಾಳ ನಿಮಗೆ ನಾನು ಹೇಳ್ತೇನೆ ಪ್ರೇರೆ, ದೇವರು ಯಾವತ್ತೂ ಕೂಡ ನೀನು ಎಷ್ಟು ಬಂಧನದಲ್ಲಿದ್ದೆ ಅಂತಲ್ಲ, ನೀನು ಬಂದರೆ ದೇವರು ಬಿಡುಗಡೆ ಮಾಡುವತನಾಗಿದ್ದಾನೆ. ಹಲ್ಲೆಲೂಯ. ಅದು ಯಾವುದೇ ನಾನು ಅಂದ್ಕೊಂಡೆ ನಾವೊಂದು ಈ ಒಂದು ಎಡಿಕ್ಷನಿಂದ ನನಗೆ ಬರಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವಾಗ ನಾನು ದೇವರ ಬಳಿಗೆ ಬಂದು, ಯಾವಾಗ ಯೇಸುವಿನ ಸುವಾರ್ತೆ ಬಳಿಗೆ ನಾನು ಬಂದು, ದೇವರು ನನಗೆ ಅದ್ಭುತವನ್ನು ಮಾಡಿದ ಪ್ರಿಯರೇ. ನಾನೇನು ಹೇಳ್ತಿರೋದು ಗೊತ್ತಾ, ಇವತ್ತು ನಿಮ್ಮ ಸಮಯ ಪ್ರಿಯರೇ. ಹಲ್ಲೆಲೂಯ. ಇವತ್ತು ನಿಮ್ಮ ಸಮಯ. ಅಂದು ಇಸ್ರಾಯೇಲರು ಇನ್ನೇನು ಮಾಡಿದ್ರು ಗೊತ್ತಾ, ದೇವರನ್ನು ಅಲ್ಲಗಳೆದರು ಮತ್ತು ಅವರು ಬ್ಯಾಕ್ಸ್ಲೈಡ್ ಆದರು. ಹಲ್ಲೆಲೂಯ. ದೇವ್ರಿಗೆ ಸ್ತೋತ್ರ ಇರಲಿ. ಚೆಕ್ ಏನಾದರೂ ಹೇಳ್ರಿ, ನನ್ನ ಕಡೆ ಇದ್ದವ್ರು ಇಲ್ಲೇ ನೋಡ್ರಿ ಪ್ರಿಯರೇ, ಗಮನ ಕೊಟ್ಟು ಕೇಳ್ರಿ. ವೆರಿ ಇಂಪಾರ್ಟೆಂಟ್ ಇದೆ. ನೀವು ಇದನ್ನು ಕೇಳೋದ್ರಿಂದ ನೀವು ಬ್ಲೆಸ್ ಆಗ್ತೀರಿ ಪ್ರಿಯರೇ. ಆಮೇಲೆ ಹಲ್ಲೆಲೂಯ. ಮತ್ತು ಅವರು ಬ್ಲ್ಯಾಕ್ ಸೈಡ್ ಆದರು. ಬ್ಲ್ಯಾಕ್ ಸೈಡ್ ಅಂದರೆ ಏನು ಗೊತ್ತಾ, ದೇವರಿಂದ ಹಿಂತಿರುಗಿದರು. ದೇವರಿಂದ ಅವರು ಹೋದರು. ಅವರು ಮೊದಲು ದೇವರಿಗೆ ಗೌರವ ಸಲ್ಲಿಸ್ತಿದ್ರು, ಪ್ರಾರ್ಥನೆ ಮಾಡ್ತಿದ್ರು, ಮೊದಲು ಪರಿಶುದ್ಧತೆಯಲ್ಲಿ ಇರ್ತಿರು, ಮೊದಲು ಅವರು ವಾಕ್ಯಕ್ಕೆ ಒಬಿಡಿಯಂಟ್ ಆಗ್ತಿರು, ದೇವರ ವಾಕ್ಯಕ್ಕೆ ವಿಧೇಯರಾಗ್ತಿರು. ಆಮೇಲೆ ಇಲ್ಲಿ ಏನಾಯ್ತು ಗೊತ್ತಾ, ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗೋದನ್ನು ಬಿಟ್ಟರು, ದೇವರ ವಾಕ್ಯಕ್ಕೆ ಅವರು ವಿಧೇಯರಾಗೋದು ಬಿಟ್ಟರು, ದೇವರ ವಾಕ್ಯದಿಂದ ದೂರ ಹೋದ್ರು. ಅವರು ದೇವರಿಗೆ ಮಾಡದೇ ಇರುವಂಥ ಎಲ್ಲ ಕಾರ್ಯಗಳು, ಅಪನಂಬಿಕೆಗೆ ಒಳಗಾದರು. ದೇವರು ಇವರನ್ನು ಮದುವೆ ಆಗಬೇಡ ಅಂದ ಅವರನ್ನು ಮದುವೆ ಆದರು. ಇದು ಸುಳ್ಳು ಹೇಳಬೇಡ ಅದು ಸುಳ್ಳು ಹೇಳಿದರು. ಅನ್ಬಿಲೀವಲ್ಲಿ ಹೋಗಿ ಅವರು ಸಂಪೂರ್ಣವಾಗಿ ದೇವರಿಂದ ಹಿಂದಕ್ಕೆ ಹೋಗಿದ್ದರು ಪ್ರೇರೆ. ಈ ಇದರಲ್ಲಿ ನಾವು ಹೇಳಬೇಕಂತ ಹೇಳಿದರೆ, ಆತ್ಮಿಕವಾಗಿದ್ದವರು ಪ್ರಾರ್ಥನೆಯಲ್ಲಿ ಹಿಂದಕ್ಕೆ ಹೋಗುವಂಥದ್ದು, ದೇವರ ವಾಕ್ಯದಿಂದ ಹಿಂದಕ್ಕೆ ವಿಶ್ವಾಸ ಇಲ್ಲದೆ ಅದರಿಂದ ಹಿಂದಕ್ಕೆ ಹೋಗುವಂಥದ್ದು. ಪ್ರಾರಂಭದಲ್ಲಿ ಅವರು ಹೆಂಗಿರ್ತಾರೆ ಗೊತ್ತಾ, ದೇವರಂದ್ರೆ ಪ್ರಾರ್ಥನೆ, ದೇವರಂದ್ರೆ ವಿಶ್ವಾಸ, ದೇವರ ಕಾರ್ಯಗಳು, ಅಲ್ಲಿಂದ ಆಮೇಲೆ ಅವರು ಹಿಂದಕ್ಕೆ ಹೋಗೋದಕ್ಕೆ ಬ್ಯಾಕ್ ಸ್ಲೈಡ್ ಅಂತ ಕರೀತಾರೆ ಪ್ರಿಯರೇ. ಆಮೇಲೆ ಅವರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಭಾಳ ಒಂದು ಆಸಕ್ತಿ ಉಳ್ಳವರಾಗಿರ್ತಾರೆ. ತದನಂತರ ಬರ್ತಾ ಬರ್ತಾ ಏನಾಗ್ತಾರೆ ಗೊತ್ತಾ, ಅವ್ರು ಹಿಂದಕ್ಕೆ ಹೋಗುವುದಕ್ಕೆ ಅವ್ರಿಗೆ ಏನಂತಾರೆ, ಬ್ಯಾಕ್ ಸೈಡ್ ಆಗಿದ್ದಾರೆ ಎಂಬುದಾಗಿ. ಅಲ್ಲಲ್ಲಿ ಆತ್ಮಿಕವಾಗಿ ಒಣಗಿ ಹೋಗುವಂಥದ್ದು, ಆತ್ಮಿಕವಾಗಿ ದೇವರ ಪ್ರಾರ್ಥನೆ ಇಲ್ಲದೇ ಇರುವಂಥದ್ದು, ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತ ಇಲ್ಲದೇ ಇರುವಂಥದ್ದು, ವಾಕ್ಯಕ್ಕೆ ವಿಧೇಯರಾಗದೇ ಇಲ್ಲಿರುವಂಥದ್ದು, ದೇವರ ಕಾರ್ಯಗಳಲ್ಲಿ ಇಲ್ಲದೇ ಇರುವುದಕ್ಕೆ ಅದಕ್ಕೆ ಏನಂತಾರೆ ಗೊತ್ತಾ, ಅವರು ದೇವರಿಂದ ಹಿಂಜಾರಿದರು ಪ್ರೇರೆ. ದೇವರಿಂದ ಹಿಂಜಾರಿದರು, ಅವರು ಒಣಗಿ ಹೋಗಿದರು, ಅವರ ಜೀವಿತ ಒಣಗಿ ಹೋಗಿತ್ತು. ಹಲ್ಲೆಲೂಯ. ಏನಾಗಿತ್ತು ಹೇಳ್ರಿ, ಅವ್ರ ಜೀವಿತ ಒಣಗಿ ಹೋಗಿತ್ತು. ಒಣಗಿ ಹೋಗಿದಾಗಲೂ ದೇವ್ರಂತಂದ, ನನ್ನ ಬಳಿಯಲ್ಲಿ ಬಾ, ನಾನು ನಿನ್ನ ಕ್ಷಮಿಸ್ತೇನೆ. ಎಷ್ಟು ಒಳ್ಳೆ ದೇವರಲ್ಲ ರೀ. ಹಲ್ಲೆಲೂಯ. ಎಷ್ಟು ಒಳ್ಳೆ ದೇವರಲ್ಲ. ಏನೇ ತಪ್ಪು ಮಾಡಿದ್ರು ಕೂಡ ದೇವ್ರೇನಂದ ಗೊತ್ತಾ, ನನ್ನ ಬಳಿಯಲ್ಲಿ ಬಾ, ನಾನೇನು ಮಾಡ್ತೇನೆ. ಯಾವಾಗ ನಾವು ಬದಲಾವಣೆ ಆಗ್ತದೆ ಗೊತ್ತಾ, ನಮ್ಮ ಸಂಪೂರ್ಣವಾಗಿ ನಮ್ಮ ಹೃದಯವನ್ನು ಪಶ್ಚಾತ್ತಾಪದಿಂದ ದೇವರ ಬಳಿಯಲ್ಲಿ ನಾವು ಬಂದಾಗ ನಮ್ಮನ್ನು ಬಿಡುಗಡೆ ಆಗ್ತದೆ ಪ್ರಿಯರೇ. ಹಲ್ಲೆಲೂಯ. ರಿಯಲ್ ಜೀವನ ಎಲ್ಲಿ ಪ್ರಾರಂಭ ಆಗ್ತದಂದರೆ, ದೊಡ್ಡ ಕೂಟದಲ್ಲಿ ಆಗಲ್ಲ, 3 ದಿವಸ 4 ದಿವಸ ಮೀಟಿಂಗಲ್ಲಿ ರಿವೈವಲ್ ಅಂತಲ್ಲ. ಉಜ್ಜೀವನ ಆಗೋದು ಪಶ್ಚಾತ್ತಾಪದಿಂದ, ಪ್ರಾರ್ಥನೆಯಿಂದ. ಮತ್ತು ಪ್ರಾರ್ಥನೆ ಅಂದರೆ ಸಿಂಪ್ಲಿ ಪ್ರಾರ್ಥನೆ, ದೇವರೇ ನನ್ನ ನಾಶನ ಆಗಲ್ಲ. ದೇವರೊಂದಿಗೆ ಒಡನಾಟ ಇರುವುದರಿಂದ, ಮತ್ತೆ ನೀವು ರೀಬಿಲ್ಡ್ ಆಗೋದ್ರಿಂದ ಉಜ್ಜೀವನ ಪ್ರಾರಂಭವಾಗ್ತದೆ ಪ್ರಿಯರೇ. ಈ ಉಜ್ಜೀವನ ಎಲ್ಲಿ ಪ್ರಾರಂಭ ಆಯಿತು ಗೊತ್ತಾ, ಎಜಿಕೇಲನ ಪ್ರವಾದನೆ ಗ್ರಂಥದಲ್ಲಿ 37ನೇ ಅಧ್ಯಾಯದಲ್ಲಿ, ಗಮನ ಕೊಟ್ಟು ಕೇಳಿ ಪ್ರಿಯರೇ, 37ನೇ ಅಧ್ಯಾಯದಲ್ಲಿ ಇಸ್ರಾಯೇಲರ ಒಣಗಿ ಹೋಗಿದ, ತೀರಾದ ಒಣಗಿ ಹೋಗಿದ ಎಲುಬುಗಳಿದು. ಯಾವ ಹೇಳ್ರಿ, ಎಲುಬುಗಳು. ಎಲ್ಲರೂ ಹೇಳ್ರಿ, ಎಲುಬುಗಳು. ಎಷ್ಟು ಎಲುಬುಗಳು, ತೀರಾದ ಒಣಗಿ ಹೋದಂಥ ಎಲುಬುಗಳಿದ್ದು. ಆದರೆ ಒಬ್ಬ ವ್ಯಕ್ತಿಯನ್ನ, ಎಜಿಕೇಲನ ಪ್ರವಾದನೆ ಒಬ್ಬ ವ್ಯಕ್ತಿಯನ್ನ ದೇವರು ಅಲ್ಲಿಗೆ ಒಣಗಿ ಹೋಗಿರುವಂಥ ಎಲುಬುಗಳಿಗೆ ಅಲ್ಲಿಗೆ ಕಳಿಸಿದ್ದ. ಎಲುಬುಗಳಿಗೆ ಕಳಿಸಿ ದೇವರು ಹೇಳಿದ್ದ, ಅದಕ್ಕೆ ನುಡಿ ಜೀವ ಬರಲಿ ಎಂಬುದಕ್ಕಾಗಿ, ಅದಕ್ಕೆ ನುಡಿ ಅವು ಜೀವ ಬರಲಿ ಎಂಬುದಾಗಿ. ನಾನು ಕೇಳ್ತೇನೆ ನಿಮಗೆ ಪ್ರೇರೆ, ಒಣಗಿ ಹೋಗಿದೆ, ಡ್ರೈ ಬೋನ್ಸ್ ಇದೆ. ಅದಲ್ಲ, ಗಮನ ಕೊಟ್ಟು ಕೇಳ್ರಿ. ನಾನು ನಿಮಗೆ ಕ್ವಶನ್ ಕೇಳೋದಾದರೆ, ಒಣಗಿ ಹೋಗಿದ ಎಲುಬುಗಳಿಗೆ ಮತ್ತೆ ಅವರು ಜೀವ ಆಗ್ಬೋದಾ? ನಮ್ಮ ಒಂದು ಮೆಂಟಾಲಿಟಿ, ನಮ್ಮ ಒಂದು ಯೋಚನೆಯ ಪ್ರಕಾರ ಅಸಾಧ್ಯದ ಮಾತದು. ಅಲ್ಲಲ್ಲೋಯ, ಅದು ಅಸಾಧ್ಯದ ಮಾತು. ಆದರೆ ದೇವರು ಅಸಾಧ್ಯ ಇದ್ದದ್ದನ್ನು ಸಾಧ್ಯವಾಗಿ ಮಾಡುವುದಕ್ಕೆ ದೇವರು ಎಂಬುದಾಗಿ ಕರೀತಾರೆ ಪ್ರಿಯರೇ. ಹಲ್ಲೆಲೂಯ. ಈಗ ಆ ಎಜಿಕೇಲನ ಪ್ರವಾದನೆ ಗ್ರಂಥದಲ್ಲಿ ದೇವರ ಮನುಷ್ಯನು ತೀರಾದ ಒಣಗಿದ ಎಲುಬುಗಳ ಮಧ್ಯದಲ್ಲಿ ಹೋಗಿ ಅವು ಜೀವ ಬರಲಿ, ಅದಕ್ಕೆ
ಅಂತ ಹೇಳಿದಾಗ ಆ ಎಲುಬುಗಳೆಲ್ಲ ಎಲ್ಲೆಲ್ಲೋ ಬಿದ್ದಿವೆ ಎಲುಬುಗಳೆಲ್ಲ, ಆ ಎಲುಬುಗಳೆಲ್ಲ ಕಟಕಟನೆ ಒಂದಕ್ಕೊಂದು ಶಬ್ದವಾಗಿ ಅವು ಮಾಂಸವನ್ನು ತುಂಬಿಕೊಂಡು ದೊಡ್ಡ ಸೈನ್ಯವಾಗಿ ನಿಂತುಕೊಂಡಿತೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ನಾನೇನು ಹೇಳಕ್ಕಿದ್ದೇನೆ ಗೊತ್ತಾ, ನಿಮ್ಮ ಜೀವಿತದಲ್ಲಿ ಬರೀ ಒಣಗಿ ಹೋಗಿರೋದಲ್ಲ, ತೀರಾಗಿ ಒಣಗಿ ನಿಮ್ಮ ಜೀವಿತ ಹೋದರೂ ಕೂಡ ದೇವರ ವಾಕ್ಯ ಹೇಳ್ತದೆ, ದೇವರ ವಚನ ಹೇಳ್ತದೆ, ನಾನು ಪುನಃ ಸ್ಥಾಪಿಸುವಂತ ದೇವರಾಗಿದ್ದೇನೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಏನೇ ನಡೆದಿರ್ಬೋದು, ನಿನ್ನ ಜೀವಿತದಲ್ಲಿ ಅಯ್ಯೋ ಇದು ಮುಗಿದು ಹೋಗಿದ ಕತೆ ಅಂತ ಅಂದ್ಕೊಂಡಿರ್ಬೋದು, ಆದರೂ ಕೂಡ ನನ್ನ ದೇವರು ಪುನಃ ಸ್ಥಾಪನೆ ಮಾಡುವಂತ ದೇವರಾಗಿದ್ದಾನೆ. ನಂಬುವವರಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾನೆ ಪ್ರಿಯರೇ. ನಿನ್ನ ಜೀವಿತ ಯಾವುದೇ ಘಟನೆ ನಡೆದಿರ್ಬೋದು, ನಿನ್ನ ಅಕೌಂಟಲ್ಲಿ ಇಲ್ಲದೇ ಇದ್ದಿರ್ಬೋದು, ನಿನ್ನ ಜೀವಿತದಲ್ಲಿ ಏನೇ ನಡೀತಾ ಇಲ್ಲೇನೋ, ಆದರೆ ನೀನು ಯೇಸು ಮೇಲೆ ವಿಶ್ವಾಸ ಮಾಡೋದಾದ್ರೆ, ನೀನು ಯೇಸು ಮೇಲೆ ನಂಬಿಕೆ ಇಡೋದಾದರೆ, ನಿನ್ನ ನಂಬಿಕೆ ದೇವರು ವ್ಯರ್ಥಗೊಳಿಸೋದಿಲ್ಲ. ನಿನ್ನನ್ನ ದೇವರು ಆ ಒಣಗಿ ಹೋಗಿದ ಎಲುಬುಗಳಿಗೆ ದೇವರು ಜೀವ ಕೊಟ್ಟ ಅಂತೆ ನಿನ್ನ ಜೀವಿತಕ್ಕೆ ದೇವರು ಜೀವವನ್ನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಯಾರೆಲ್ಲ ಹೇಳ್ತೀರಿ ಪ್ರಿಯರೇ, ನನಗೂ ಅದು ಜೀವನ ಬೇಕೆಂಬುದಾಗಿ, ನನಗೂ ಅದು ಬೇಕೆಂಬುದಾಗಿ ಯಾರೆಲ್ಲ ಹೇಳ್ತೀರಿ ಪ್ರಿಯರೇ? ಹಲ್ಲೆಲೂಯಾ. ಎಫೆಸ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತದೆ, ಗಮನ ಕೊಟ್ಟು ಕೇಳ್ರಿ. 2ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತದೆ, ಎಲ್ಲರೂ ಏನಾಗಿದ್ದಾರಂತೆ, ಪಾಪ ಮಾಡಿ. ಅದೊಂದು ವಚನವನ್ನು ಓದಿಕೊಳ್ಳೋಣ. ಸಾರಿ, ಎಫೆಸ 2:1, ಪೂರ್ವದಲ್ಲಿ ನೀವೆಲ್ಲರೂ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು 2:1ನೇ ವಚನ, ಇದಲ್ಲದೆ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಆತನು ಬದುಕಿಸಿದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಎದಕ್ಕೆ ಈ ಲೋಕಕ್ಕೆ ಬಂದಾರಂತ ಹೇಳಿದರೆ, ಸತ್ತು ಹೋಗಿರೋದನ್ನ ಪುನಃ ಸ್ಥಾಪಿಸಿ ಮಾಡುವುದಕ್ಕೆ ಯೇಸು ಸ್ವಾಮಿ ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಈ ಲೋಕಕ್ಕೆ ಜನ್ಮವನ್ನು ನೀಡಿದ. ಯೇಸು ಬಂದ ತಕ್ಷಣನೇ ಅನೇಕ ಅದ್ಭುತ ಕಾರ್ಯಗಳನ್ನು, ಯಾಕೆ ಗೊತ್ತಾ, ಯೇಸು ಬಂದಿರೋದೇ ಪುನಃ ಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಯೇಸು ಬಂದಿದ್ದಾನೆ ಪ್ರಿಯರೇ. ಸತ್ತು ಹೋಗಿದ್ದ, ಹಲ್ಲೆಲೂಯಾ, ಯೌನಸ್ಥನಾಗಿದ್ದ ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ದ. ತಾಯಿಗೆ ಒಬ್ಬನೇ ಮಗ ಇದ್ದ. ಆ ಒಬ್ಬನೇ ಮಗ ಇದ್ದಂಥ ತಾಯಿಗೆ ಅವಳು ಗೋಳಾಟ, ಕಣ್ಣೀರಿನಿಂದ ಅಳುತ್ತಾ ಇದ್ದಳು. ಕಣ್ಣೀರಿನಿಂದ ಅಳುತ್ತಾ ಇರಬೇಕಾದ್ರೆ ಅದು ಏನಾಗಿದೆ ಗೊತ್ತಾ, ಅವ ಯೌನಸ್ಥನ ಒಂದು ಮರಣವನ್ನ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಹೊತ್ತುಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆಯಿಂದ ಏನು ಬರ್ತಿದೆ ಗೊತ್ತಾ, ಒಂದು ರಿವೈವಲ್. ಈ ಕಡೆಯಿಂದ ಏನು ಬರ್ತಿದೆ ಗೊತ್ತಾ, ಯೇಸು ಬರ್ತಿದ್ದಾನೆ. ಹಲ್ಲೆಲೂಯಾ. ಯೋಹನ ಬರೆದ ಸುವಾರ್ತೆ 10:10 ಹೇಳ್ತದೆ, ಏನು ಹೇಳ್ತದೆ ಗೊತ್ತಾ, ನಾನು ಜೀವವನ್ನು ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಹಲ್ಲೆಲೂಯಾ. ಆ ಜೀವವು ಸಮೃದ್ಧಿಯಾಗಿರುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಆ ಜೀವ ಬಂದ ತಕ್ಷಣವೇ ಆ ಯೌನಸ್ಥನು, ಸತ್ತು ಹೋಗಿದ್ದ ಯೌನಸ್ಥನು ಏಳುವಂತೆ ಹೇಳಿದಾಗ ಯೌನಸ್ಥನು ಎದ್ದು ನಿಂತನು ಪ್ರಿಯರೇ. ಹಲ್ಲೆಲೂಯಾ. ನಾನೇನು ಹೇಳಕ್ಕಿದ್ದೇನೆ ಗೊತ್ತಾ, ಐ ಪ್ರೊಫೆಸೈ ಇನ್ ದ ನೇಮ್ ಆಫ್ ಜೀಸಸ್, ವಾಟ್ ಎವರ್ ಯುವರ್ ಸಿಚುವೇಶನ್, ಏನೇ ನಿನ್ನ ಸಿಚುವೇಶನ್ ಆಗಿರಲಿ, ಏನೇ ನಿನ್ನ ಸುತ್ತಮುತ್ತಲು ಏನೇ ನಡೀತಾ ಇರಲಿ, ಇವತ್ತೊಂದು ನಿನಗೆ ಒಂದು ಪ್ರಾಪಸಿ ಮಾಡ್ತೇನೆ, ಇವತ್ತೊಂದು ನಿನಗೆ ವಾಗ್ದಾನ ಮಾಡ್ತೇನೆ, ಇವತ್ತೊಂದು ನಿಮಗೆ ಒಂದು ಪ್ರವಾದಿಸ್ತೇನೆ. ಯೇಸುವಿನ ನಾಮದಲ್ಲಿ ಎಜಿಕೇಲನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಈ 37ನೇ ಅಧ್ಯಾಯದಲ್ಲಿ ಆಗಿದಂಥ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನಡೆಯಲಿ ಯೇಸುವಿನ ನಾಮದಲ್ಲಿ. ಅದು ಯಾವುದೇ ಪರಿಸ್ಥಿತಿ ಆಗಿರ್ಬೋದು, ಅದು ಯಾವುದೇ ಘಟನೆ ಆಗಿರ್ಬೋದು, ಅದು ಯಾವುದೇ ಆಗಿರ್ಬೋದು, ಯೇಸುವಿನ ನಾಮದಲ್ಲಿ ಆ ಎಲುಬುಗಳು ಒಂದಕ್ಕೊಂದು ಶಬ್ದವಾಗಿ ದೊಡ್ಡ ಸೈನ್ಯವಾಗಿ ನಿಂತುಕೊಂಡ ಹಾಗೆ ನೀವು ದೇವರ ಬಳಿಗೆ ನೀವು ಬರೋದಾದರೆ ದೇವರು ನಿಮ್ಮನ್ನ ಇದ್ದ ಪರಿಸ್ಥಿತಿಯಲ್ಲೇ, ಇದ್ದ ಕಷ್ಟದಲ್ಲೇ, ಇದ್ದ ನೋವಲ್ಲೇ, ದೇವರು ಇಡೋದಕ್ಕೆ ಇಷ್ಟಪಡಲ್ಲ. ದೇವರು ನಿಮ್ಮನ್ನ ಬಿಡುಗಡೆ ಮಾಡುವುದಕ್ಕೆ ದೇವರಿಗೆ ಮನಸ್ಸಿದೆ ಪ್ರಿಯರೇ. ನನಗೆ ಬಿಡುಗಡೆ ಆಗೋದಕ್ಕೆ ನಿಮಗೆ ಮನಸ್ಸಿದ್ದರೆ ಯೇಸು ನಿಮ್ಮನ್ನ ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಿಮಗೆ ಬಿಡುಗಡೆ ಮಾಡ್ತಾನೆ. 2016ರಲ್ಲಿ ದೇವರು ನನಗೆ ಬಿಡುಗಡೆ ಮಾಡಿದ. ಅದೇ ದೇವರು ನಿಮ್ಮನ್ನ ಬಿಡುಗಡೆ ಮಾಡಕ್ಕಿದ್ದಾನೆ ಪ್ರಿಯರೇ. ನೀವೊಂದು ಅಯ್ಯೋ ನಾನು ಎಲ್ಲ ಕಡೆ ಹೋಗಿ ಬಂದೇನೆ, ಅಯ್ಯೋ ಏನು ನಡೆಯಲ್ಲ, ಎಲ್ಲ ಕಡೆ ಏನು ನಡೀತಾ ಇಲ್ಲ. ನಾನು ಹೇಳ್ತೇನೆ, ಏನು ನಡೀತಾ ಇಲ್ಲ, ಇಲ್ಲಿ ನಡೀತದೆ ಪ್ರಿಯರೇ, ಇಲ್ಲಿ ನಡೀತದೆ ಯೇಸುವಿನ ನಾಮದಲ್ಲಿ. ವಿಶ್ವಾಸ ಇದೆನಾ? ವಿಶ್ವಾಸ ಇಲ್ಲಿಂದ ನೀವು ಇದೇ ರೀತಿ ಹಿಂತಿರುಗಿ ಹೋಗೋದಿಲ್ಲ. ನಿಮ್ಮ ಜೀವಿತದಲ್ಲಿ ಇವತ್ತು ಅದ್ಭುತ ನಡೆಯಕ್ಕಿದೆ. ನಿಮ್ಮ ಜೀವಿತದಲ್ಲಿ ಒಂದು ರಿವೈವಲ್ ಬರಕ್ಕಿದೆ. ಹಲ್ಲೆಲೂಯಾ. ಸತ್ತವರಾಗಿದ್ದ ನಿಮ್ಮನ್ನು ಆತನು ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮ್ಮನ್ನು ಬದುಕಿಸಿದನು ಪ್ರಿಯರೇ. ಹಲ್ಲೆಲೂಯಾ. ನಾನೇನು ಹೇಳಕ್ಕಿದ್ದೇನೆ ಗೊತ್ತಾ, ನಿಮ್ಮ ವಾತಾವರಣ ದೇವರು ಬದಲು ಮಾಡಕ್ಕಿದ್ದಾನೆ, ನಿಮ್ಮ ಜೀವಿತಗಳನ್ನು ಕಟ್ಟಕ್ಕಿದ್ದಾನೆ, ನಿಮ್ಮ ರೋಗ ಸ್ವಸ್ಥಪಡಿಸಕ್ಕಿದ್ದಾನೆ, ಮಾರ್ಗ ಇಲ್ಲದ ಕಡೆ ಮಾರ್ಗ ಮಾಡುವತನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ದೇವರ ಪ್ರತ್ಯೇಕತೆ ಏನು ಗೊತ್ತಾ,
ಮರುಭೂಮಿಯಲ್ಲಿ ಬುಗೆಗಳನ್ನು ಹರಿಸುವಂತ ನಮ್ಮ ದೇವರ ಪ್ರತ್ಯೇಕತೆ ಆಗಿದೆ. ಅರಣ್ಯದಲ್ಲಿ ಮಾರ್ಗ ಇಲ್ಲದ ಕಡೆ ಮಾರ್ಗವನ್ನು ಮಾಡುವಂತ ದೇವರು ನಮ್ಮ ದೇವರು ಆಗಿದ್ದಾರೆ. ಪ್ರಿಯರೇ, ನಾನೇನು ಹೇಳಕ್ಕಿದ್ದೆ, ನಿಮ್ಮ ಜೀವಿತದಲ್ಲಿ ಮಾರ್ಗನೇ ಇಲ್ಲ, ನಿಮ್ಮ ಜೀವಿತದಲ್ಲಿ ಏನು ಕಾಣ್ತಾನೇ ಇಲ್ಲ, ಆ ಒಂದು ಅದ್ರ ಸ್ಮೆಲ್ಲೇ ಬರ್ತಾ ಇಲ್ಲ, ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ಏನು ಹೇಳ್ತಾನೆ, ಕಾಣದೇ ಇರ್ಬೋದು, ನೋಡದೇ ಇರ್ಬೋದು, ಊಹಿಸೇ ಇರ್ಬೋದು, ನಾನು ಮಾಡುವಂತೆ, ಕಾಣುವಂತೆ, ನೋಡುವಂತೆ, ಊಹಿಸುವಂತೆ ನಾನು ಮಾಡ್ತೇನೆ. ಹಲ್ಲೆಲೂಯಾ. ಇದು ಸಿಂಪಲ್ ಆಗಿ ಹೇಳ್ತಾ ಇಲ್ಲ, ನಾನು ಇಸ್ ದ ಬೋಲ್ಡ್ನೆಸ್ ಆಗಿ ಹೇಳ್ತಿದ್ದೇನೆ. ನಿಮ್ಮ ಜೀವಿತದಲ್ಲಿ ನಡೀತದೆ ಯೇಸು ನಾಮದಲ್ಲಿ, ನಿಮ್ಮ ಜೀವಿತದ ನಡೀತದೆ ಯೇಸು ನಾಮ. ಎದ್ದು ನಿಂತ್ಕೊಳ್ರಿ ಪ್ರಿಯ, ನಾನು ನಿಮ್ಗಾಗಿ ಪ್ರಾರ್ಥನೆ ಮಾಡಕ್ಕಿದ್ದೇನೆ. ಓ ರಿಕಾಲ ರಬ್ಬ ಚಂದ, ಯಾರೆಲ್ಲ ನನ್ನ ಜೀವಿತದಲ್ಲಿ ನಡಿಬೇಕಂತಿದ್ದೀರಿ, ಯಾರೆಲ್ಲ ನನ್ನ ಜೀವಿತದಲ್ಲಿ ನಡಿಬೇಕು, ಈ ಸಂಗತಿ ನಡಿಬೇಕು, ಒಂದು ಹೆಜ್ಜೆ ಮುಂದೆ ಬನ್ರಿ ಪ್ರೇಯರೆ. ನಿಮ್ಮ ಸ್ಥಳಗಳನ್ನು ಬಿಟ್ಟು ಮುಂದಕ್ಕೆ ಬನ್ರಿ. ನನ್ನ ಜೀವಿತದಲ್ಲಿ ಅದ್ಭುತ ಆಗ್ಬೇಕಾ, ನಿಮ್ಮ ಜೀವಿತದಲ್ಲಿ ಅದ್ಭುತವಾಗಬೇಕಾ? ಟುಡೇ ಯುವರ್ ಡೇ, ಟುಡೇ ಇಸ್ ಮಿರಾಕಲ್ ಡೇ, ಟುಡೇ ಇಸ್ ಡೆಲಿವರೆನ್ಸ್ ಡೇ. ಹಲ್ಲೆಲೂಯಾ. ಇವತ್ತು ಅದ್ಭುತದ ದಿನ. ಇವತ್ತು ನಾನು ಘೋಷಣೆ ಮಾಡ್ತಿದ್ದೇನೆ, ನಿಮ್ಮ ಜೀವಿತದಲ್ಲಿ ನಡೆಯದೆ ಕಾರ್ಯಗಳು ನಡೆಯುವಂಥದ್ದಾಗಿದೆ. ಏನ್ ನಿಂತಿದೆ, ಸ್ಟಾಪ್ ಆಗಿರುವಂಥದ್ದು ಜರುಗುವಂಥದ್ದಾಗಿದೆ. ನನ್ನ ದೇವರು ಪುನಃ ಸ್ಥಾಪನೆ ಮಾಡಕ್ಕಿದ್ದಾನೆ. ಪುನಃ ಸ್ಥಾಪನೆ. ಎಲ್ಲಿ ಒಣಗಿ ಹೋಗಿದ್ದಿ, ಎಲ್ಲಿ ಬಿದ್ದು ಹೋಗಿ, ಇವತ್ತು ಯೇಸುವಿಗೆ ನಿನ್ನ ಹೃದಯವನ್ನು ಒಪ್ಪಿಸಿಕೊಡುವುದಾದರೆ, ಇವತ್ತು ಯೇಸುವನ್ನು ನಿನ್ನ ಹೃದಯ, ದೇವರೇ ನನ್ನ ಸಂಪೂರ್ಣ ಹೃದಯದಿಂದ ನಿನ್ನ ಬಳಿಗೆ ಬಂದಿದ್ದೇನೆ, ನಿನ್ನಿಂದ ಒಂದು ಅದ್ಭುತ ಬೇಕು, ನಿನ್ನಿಂದ ಒಂದು ಮಹತ್ಕಾರ್ಯ ನನಗೆ ಬಿಡುಗಡೆ ಬೇಕು, ಒಂದು ಮಾರ್ಗ ಬೇಕು ಎನ್ನುವುದಾದರೆ, ದೇವರು ಅದೇ ಹೃದಯದಿಂದ ಬಂದಂತ ಸ್ಥಿತಿಯಿಂದ ದೇವರು ನಿಮ್ಮನ್ನು ಕಳಿಸೋದಿಲ್ಲ. ದೇವರು ನಿಮ್ಮನ್ನ ಅದ್ಭುತದಿಂದ ದೇವರು ಕಳಿಸಕ್ಕಿದ್ದಾನೆ.